ರಾಜ್ಯದ ಜನರಲ್ಲಿ ಹೆಚ್ಚಾಗ್ತಾ ಇದೆ ಹೃದ್ರೋಗ ಸಮಸ್ಯೆ. ಹೃದ್ರೋಗ ಸಮಸ್ಯೆಗಳಿಂದ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಕೂಡ ಭಾರಿ ಏರಿಕೆ ಆಗಿದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇರೋದು. ನಿತ್ಯ 1500ರಿಂದ 1600ಕ್ಕೂ ಹೆಚ್ಚು ರೋಗಿಗಳು ಆಸ್ಪತ್ರೆಗೆ ಭೇಟಿ ಕೊಡ್ತಾ ಇದ್ದಾರೆ. ಆದರೆ 2-3 ದಿನಗಳಲ್ಲಿ 2000ಕ್ಕೂ ಹೆಚ್ಚು ರೋಗಿಗಳು ದಾಖಲಾಗಿರೋದು. ಶೇಕಡ 10ರಿಂದ 15ರಷ್ಟು ಏರಿಕೆ ಕಂಡಿರುವಂಥದ್ದು ಆಸ್ಪತ್ರೆ ರೋಗಿಗಳ ಸಂಖ್ಯೆ. ಈ ಹಾರ್ಟ್ ಅಟ್ಯಾಕ್ ಕೇಸು ಆತಂಕಕ್ಕೊಳಗಾಗಿದ್ದಾರಾ ಜನರು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇದು ನಮ್ಮಲ್ಲಿ ಕಾಮನ್ನು. ಯಾರು ಒಬ್ಬರು ಏನಾದರೂ ಆಗಿ ಸಾವನ್ನಪ್ಪಿದ್ರು ಅಂತ ಅಂದಾಗ ನಮಗೆಲ್ಲ ಇದ್ದಕ್ಕಿದ್ದ ಹಾಗೆ ಜೀವನದ ಮೇಲೆ ಉತ್ಸಾಹ ಬಂದ್ಬಿಡುತ್ತೆ, ಬದುಕಬೇಕು ಅಂತ ಅನಿಸುತ್ತೆ, ಆರೋಗ್ಯದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನಿಸುತ್ತೆ. ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲ ನೆನಪಾಗ್ಬಿಡ್ತಾರೆ. ಇದೇನು ಹೊಸದಲ್ಲ, ಇದು ಒಂಥರ ರೋಗನೇ, ಮಾನಸಿಕ ರೋಗ ಅಂತಲೂ ಕರಿಬೋದು. ಇದನ್ನು ಯಾರು ಒಬ್ರಿಗೆ ಕಾಯಿಲೆ ಬಂತು ಅಂತಂದರೆ ನಮಗೆ ಬಂದ್ಬಿಡುತ್ತೇನೋ, ನಾವು ತೋರಿಸ್ಕೋಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ. ಸೊ ರಾಜ್ಯದಲ್ಲಿ ಆತಂಕ ಹುಟ್ಟಿಸ್ತಾ ಇದೆ ಈ ಹೃದಯಾಘಾತ ಪ್ರಕರಣಗಳು. ನೋಡಿ, ಕೆಲವು ತಿಂಗಳ ಹಿಂದೆ ಇದೇ ಥರದ್ದಾಗಿತ್ತು. ನಿಮಗೆ 18, 19, 20, 21 ವರ್ಷದವರು ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾ ಇದ್ರು. ಸುಮ್ಮನೆ ಒಂದು 11-12 ಕೇಸ್ಗಳು ದಾಖಲಾಗ್ಬಿಟ್ಟಿತ್ತು. ಅವಾಗೆಲ್ಲ ನಾವು ಕೋವಿಡಿಂದ ಅಂತೆ, ಅಯ್ಯೋ 19 ವರ್ಷದವರು, 20 ವರ್ಷದವರು, 21 ವರ್ಷದವರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ರಂತೆ ಅಂತ ಆಗೆಲ್ಲ ತೋರಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಸೊ ಇದೀಗ ಎಗೈನ್ ಅದೇ ಥರದ ಪರಿಸ್ಥಿತಿ ಆಗಿದೆ. ಜಯದೇವ ಆಸ್ಪತ್ರೆಯಲ್ಲಿ 2-3 ದಿನದಿಂದ OPD ಫುಲ್ ರಶ್, ರೋಗಿಗಳಿಂದ ತುಂಬಿ ತುಳುಕ್ತಾ ಇದೆ ಜಯದೇವ ಆಸ್ಪತ್ರೆ. ಸಣ್ಣ ಪುಟ್ಟ ಗೆದೆ ನೋವಿದ್ರು ಜಯದೇವ ಆಸ್ಪತ್ರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. OPD ಬರುವ ರೋಗಿಗಳ ಸಂಖ್ಯೆಯಲ್ಲಿ ಕೊಂಚ ಏರಿಕೆ ಆಗಿದೆ. ಬಂದ ರೋಗಿಗಳಿಗೆ ಟ್ರೀಟ್ಮೆಂಟನ್ನು ನೀಡ್ತಾ ಇದ್ದಾರೆ ಜಯದೇವ ಆಸ್ಪತ್ರೆಗಳಲ್ಲಿ. ಇನ್ನು ರೋಗಿಗಳಿಗೆ ಯಾವುದೇ ಸಮಸ್ಯೆ ಆಗದಂತೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಅಂತ ನಿರ್ದೇಶಕ ಡಾಕ್ಟರ್ B ದಿನೇಶ್ ಅವರು ಹೇಳಿದಾರಂತೆ. ವೈದ್ಯರಿಗೆ ಏನೇನಿದೆ ಅದು ನೀಟಾಗಿ ಟ್ರೀಟ್ಮೆಂಟ್ ಕೊಟ್ಬಿಡಿ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿದಂಥ ಸಂದರ್ಭದಲ್ಲಿ ಇದೇ ಥರದೊಂದು ಸಿಚುವೇಶನ್ಸ್ ಇತ್ತು. ಈಗ ದಿಲೀಪ್ ರಾಜ್ ಅವರ ಸಾವು ಅದಾದ ನಂತರ ಮತ್ತೆ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಸುಮಾರು ಈ ಯಂಗ್ ಏಜಲ್ಲಿ 20-25 ಈ ಏಜ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತಲ್ಲ, ಆಗಲೂ ಕೂಡ ಇದೇ ಥರದೊಂದು ಆತಂಕ ಹುಟ್ಕೊಂಡಿತ್ತು. ನಮ್ಮಲ್ಲಿ ಅದೊಂದು ಮಾನಸಿಕ ರೋಗ. ಎಲ್ರಿಗೂ ಕೂಡ ಒಂಚೂರು ಎದೆ ನೋವ್ತಿದೆ ಅಂದರೆ ಅಯ್ಯೋ ನಂಗೆ ಯಾವುದೋ ಕಾಯಿಲೆ ಇದೆ ಅನಿಸುತ್ತೆ, ನಾನು ಹಾಸ್ಪಿಟ್ಲಿಗೆ ಹೋಗಬೇಕು, ಯಾಕೋ ಚೆಸ್ಟ್ ಪೇನ್ ಆಗ್ತಾ ಇದೆ. ಇನ್ನು ಅಕ್ಕಪಕ್ಕದವ್ರು ಯಾರಾದರೂ ಸಾವನ್ನಪ್ಪಿದ್ರು ಅಂತಂದರೆ ಮುಗೀತು. ಯೋಚನೆ ಮಾಡಿ ಅರ್ಧ ಡಿಪ್ರೆಷನ್ಗೆ ಹೋಗ್ಬಿಡ್ತೀವ ಅನ್ನೋದೊಂದು ಪ್ರಶ್ನೆ ಹುಟ್ಕೊಂಡಿದೆ. ಸೊ ಮೊದಲು ನಾವೇನು ಮಾಡಬೇಕು ಅಂದರೆ ನಮ್ಮಲ್ಲಿರೋ ಕೆಟ್ಟ ಚಟಗಳಿದೆಯಲ್ಲ ಅದನ್ನು ಬಿಟ್ಬಿಡ್ಬೇಕು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದು ಕಾಮನ್ ಆಗಿ ನಾವು ಈ ಹಿಂದೆಯಿಂದಲೂ ನೋಡ್ತಾ ಇದ್ದೀವಿ. ಯಾರೋ ಒಬ್ಬರು ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದಾಗ ಅಥವಾ ತುಂಬ ಚಿಕ್ಕ ಏಜಲ್ಲಿ ಸಾವನ್ನಪ್ಪಿದ್ದಾರೆ, ಈ ಥರದ ಪ್ರಕರಣಗಳನ್ನು ನೋಡಿದಾಗ ಸ್ವಲ್ಪ ಎಲ್ರಿಗೂ ಇದ್ದಕ್ಕಿದ್ದ ಹಾಗೆ ಅವರ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಉಕ್ಕಿ ಹರಿಯುತ್ತೆ. ಈಗ ಹೇಗೇನು ಅದೇ ಥರ ಆಗಿದೆಯಾ ಹೇಗೆ? ಪುನೀತ್ ರಾಜ್ಕುಮಾರ್ ಇದೇ ರೀತಿಯ ಸಮಯ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಎದುರಾಗಿತ್ತು. ಈಗ ಕಳೆದ ದಿನಗಳ ಹಿಂದೆ ನಟ ದಿಲೀಪ್ ರಾಜ್ ನಿಧನ ಆದ್ರ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಜಯದೇವ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಬೇರೆ ಬೇರೆ ಭಾಗದಲ್ಲಿ ಕೂಡ ಸಾಕಷ್ಟು ಜನ ಆತಂಕಕ್ಕೆ ಕೂಡ ಒಳಗಾಗ್ತಾ ಇದೆ. ಏನಾದ್ರೂ ಸಣ್ಣ ಸಮಸ್ಯೆ ಆದಂತ ಸಂದರ್ಭದಲ್ಲಿ ದಿಢೀರ್ ಅಂತ ರಾಜ್ಯದ ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಜನರನ್ನ ಜಯದೇವ ಆಸ್ಪತ್ರೆಗೆ ಕೂಡ ಬರ್ತಾ ಇದ್ದಾರೆ. ಕಳೆದ 1 ವಾರಗಳಿಂದ ನೋಡಿದಂತ ಸಂದರ್ಭದಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ಹೃದಯಾಘಾತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೂಡ ಬರ್ತಾ ಇದ್ದಾರೆ. ಕಳೆದ ನಾರ್ಮಲ್ ನೋಡಿದಂತ ಸಂದರ್ಭದಲ್ಲಿ ಕೇವಲ 1500 ಜನ ಮಾತ್ರ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಟೆಸ್ಟಿಂಗ್ ಅಂತ ಬರ್ತಾ ಇದ್ರು. ಆದ್ರೆ ಈಗ ಕಳೆದ 1 ವಾರಗಳಿಂದ ದಿಲೀಪ್ ರಾಜ್ ನಿಧನದ ನಂತರ ರಾಜ್ಯದ ಬೇರೆ ಬೇರೆ ಭಾಗದ ಜಯದೇವ ಆಸ್ಪತ್ರೆಗೆ ಕೂಡ ಸಾಕಷ್ಟು ಜನ ಕೂಡ ಪರಿಸ್ಥಿತಿ ಸಂಬಂಧಪಟ್ಟಂತೆ ಆಸ್ಪತ್ರೆ ಅಂದ್ರೆ ಅದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅತಿ ಪ್ರತಿಷ್ಠಿತ ಆಸ್ಪತ್ರೆ. ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ರಾಜ್ಯದ ಮೂಲೆಗಳಿಂದ ಹಳ್ಳಿಗಳಿಂದ ಹೃದಯಾಘಾತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ಜನ ಕೂಡ ಬರ್ತಾರೆ. ಆದ್ರೆ ಕಳೆದ ಕೆಲ ದಿನಗಳಿಂದ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ಹೃದಯಾಘಾತ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೂಡ ಬರ್ತಾ ಇದೆ. ಒಂದ್ ಕಡೆ ಜಯದೇವ ಆಸ್ಪತ್ರೆ ಸಂಬಂಧಪಟ್ಟಂತೆ ವೈದ್ಯ ಕೂಡ ಸಾಕಷ್ಟು ಚಾಲೆಂಜ್ ಕೂಡ ಆಗಿದೆ. ಯಾಕಂದ್ರೆ ರಾಜ್ಯದ ಬೇರೆ ಭಾಗದಿಂದ ಸಾಕಷ್ಟು ಜನರು ಬರ್ತಾ ಕಾರಣ ಟ್ರೀಟ್ಮೆಂಟ್ ಜಯದೇವ ಆಸ್ಪತ್ರೆಗೆ ಸಾಕಷ್ಟು ಆಗಿದೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆ. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.